ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನಿನ್ನೆ ಬಿಗ್ ಬಾಸ್ ಮನೆಯಿಂದ ಅಭಿಷೇಕ್ ಶ್ರೀಕಾಂತ್ ಅವರು ಹೊರಬಂದಿದ್ದಾರೆ. ಅಭಿಷೇಕ್ ಅವರು ಒಬ್ಬ ಉತ್ತಮ ಸ್ಪರ್ಧಿ, ಮಾತು ಕಮ್ಮಿ ಮತ್ತು ಸೈಲೆಂಟಾಗಿದ್ದರು. ಎಲ್ಲೂ ಕೂಡ ಓಪನ್ ಅಪ್ ಆಗ್ತಾಯಿಲ್ಲ. ಯಾವುದೇ ಜಗಳ ಆದರೂ ಕೂಡ ಅದನ್ನು ಬಿಡ್ಸೋಕ್ಕೆ ಹೋಗ್ತಾಯಿಲ್ಲ. ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಬಿಗ್ ಬಾಸ್ ಮನೆಯಲ್ಲಿದ್ದರು. ಇನ್ನೂ ಅವ್ರ ಕಡೆಯಿಂದ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು. ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಆದರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರಲ್ಲಿ ಅವರು ಫೇಲ್ಯೂರ್ ಆದರು. ನಿನ್ನೆ ಕೂಡ ಮನೆಯಿಂದ ಹೊರಬಂದಿದ ತಕ್ಷಣ ಸುದೀಪ್ ಸರ್ ಜೊತೆ ಮಾತಾಡುವಾಗ ಅವರ ಬ್ರದರ್ ಕೂಡ ಹೇಳಿದ್ರು, ಮಾತಾಡಬೇಕಾಗಿತ್ತು, ಓಪನ್ ಅಪ್ ಆಗಬೇಕಾಗಿತ್ತು ಅಂತ ಅವರು ಒಪ್ಕೊಂಡ್ರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಮಾತು ಮತ್ತು ಜಗಳ ಮತ್ತು ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಏನೂ ಇಲ್ಲ ಅನ್ನೋದನ್ನು ಅಭಿಷೇಕ್ ಅವರ ಮೂಲಕ ನಾವು ತಿಳ್ಕೊಂಡ್ವಿ. ಮಾತು ಆಡಬೇಕು, ಓಪನ್ ಅಪ್ ಆಗಬೇಕು, ಜಗಳ ಆಡಬೇಕು, ಕೋಪ ಮಾಡ್ಕೋಬೇಕು, ಆಟನೂ ಆಡಬೇಕು, ಎಲ್ಲದರ ಜೊತೆಗೆ ವ್ಯಕ್ತಿತ್ವನೂ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು ಅನ್ನೋದೇ ಬಿಗ್ ಬಾಸ್ ಆಟ. ಹಾಗಾಗಿ ಇಷ್ಟು ಒಂದು 70 ದಿವಸಗಳ ಕಾಲ ಅವರು ಇದ್ದಿದ್ದೇ ಒಂದು ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ ಇದ್ದರು. ಮತ್ತು ಯಾರಿಗೂ ತೊಂದರೆಯನ್ನು ಕೊಡದೆ, ಯಾರಿಗೂ ನೋವನ್ನೇ ಕೊಡದೆ ಅಂತ ವ್ಯಕ್ತಿ ಅಂದರೆ ಅಭಿಷೇಕ್ ಅಂತಲೇ ಹೇಳ್ಬೋದು. ಹಾಗಾಗಿ ಅವರ ಒಂದು ಸೈಲೆಂಟ್ ಅಥವಾ ಅವರ ಒಂದು ಓಪನ್ ಅಪ್ ಆಗದೇ ಇರೋವಂಥದ್ದು, ಅಥವಾ ಅವರ ಎಲ್ಲ ವಿಷಯದಲ್ಲೂ ಮೂಗು ತೋರಿಸದೇ ಇರೋವಂಥದ್ದು, ಮತ್ತು ಯಾವುದೇ ವಿಷಯ ಬಂದರೂ ಸೈಲೆಂಟ್ ಆಗಿರೋದೇ ಅವರಿಗೆ ಮುಳುವಾಯಿತು ಅಂತ ಹೇಳ್ಬೋದು. ಹಾಗಾಗಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಭಿಷೇಕ್ ಅವರು. ಅವರ ಮುಂದಿನ ಸೀರಿಯಲ್ ಜರ್ನಿಗೆ ಆಗಲಿ ಅಥವಾ ಫಿಲಮ್ ಲೈಫಿಗೆ ಆಗಲಿ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಇನ್ನೂ ಉತ್ತಮ ರೀತಿಯಲ್ಲಿ ನಟನಾಗಿ ಬೆಳೆದು ಬರಲಿ, ಜನರನ್ನು ಎಂಟರ್ಟೈನ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ಜರ್ನಿ ಯಾರೂ ಕೂಡ ಮರೆಯಲ್ಲ. ಅವರ ಒಂದು ವ್ಯಕ್ತಿತ್ವ ಆಗಲಿ, ಅವರ ಮಾತುಗಳು ಯಾರಿಗೂ ಕೂಡ ಹರ್ಟ್ ಆಗಿಲ್ಲ, ಆ ಥರ ನಡ್ಕೊತಾ ಇದ್ದರು. ನಾನು ಕೂಡ ಅವ್ರನ್ನ ಸುಮಾರು 1-2 ಸತಿ ಮೀಟ್ ಮಾಡಿದ್ದೆ. ಅದ್ಭುತ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಚೆನ್ನಾಗಿ ಮಾತಾಡ್ಸಿದ್ರು, ಫೋಟೋ ಎಲ್ಲ ಬಿಡಿಸ್ಕೊಂಡೆ. ಹಾಗಾಗಿ ಅವರ ಓಪನ್ ಅಪ್ ಆಗದೇ ಇರೋದೇ ಸೈಲೆಂಟ್ ಆಗಿದ್ದೇ ಅವರಿಗೆ ಮುಳುವಾಯಿತು ಅಂತ ನಾನು ಹೇಳ್ತೀನಿ. ಹಾಗಾಗಿ ಅವರ ಮುಂದಿನ ಫಿಲಮ್ ಜರ್ನಿಗೆ ಅಥವಾ ಸೀರಿಯಲ್ ಜರ್ನಿಗೆ ಒಳ್ಳೆಯದಾಗಲಿ, ಇನ್ನೂ ಉತ್ತಮ ಅವಕಾಶಗಳು ಅವ್ರನ್ನ ಹರಿಸ್ಕೊಂಡು ಬರಲಿ ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ಅಭಿಷೇಕ್ ಸರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಜರ್ನಿ. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.